ಹಾಯ್ ನನಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ನೀವೇನಾದರೂ ಇವಾಗ ತಾನೇ ಇಂಜಿನಿಯರಿಂಗ್ ಮುಗಿಸಿರ್ತೀರಾ ಅಂತಂದರೆ ಕೆಲಸ ಹುಡುಕ್ತಾ ಇರ್ತೀರಾ. ಸೊ ಕೆಲಸ ಹುಡುಕ್ಬೇಕಾದ್ರೆ ನಿಮ್ಮ ಸಿ ವಿ ಅಥವಾ ಏನೋ ಒಂದು ನಿಮ್ಮ ಫೋನ್ ನಂಬರ್ ಲೀಕ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಕೆಲವೊಬ್ರು ಇಂಥ ಸ್ಕ್ಯಾಮರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ನಂಬರ್ ತೊಗೊಂಡು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿರ್ತಾರೆ. ಏನಪ್ಪ ಅಂದರೆ ನಿಮಗೆ ಪರ್ ಡೇ ನಿಮಗೆ ಒಂದಿಷ್ಟು ಅಮೌಂಟನ್ನ ಕೊಡ್ತೀವಿ, ಈ ರೀತಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಸೊ ನೀವೇನು ಮಾಡ್ತೀರಾ, ಅದಕ್ಕೆ ಫಸ್ಟ್ ನೀವು ಟೆಸ್ಟ್ ಮಾಡಿರ್ತಾರೆ, ಏನಕ್ಕೆ ನನ್ನ ಮಕ್ಕಳು ಕೊಡ್ತಾರಾ ಕೊಡಲ್ವಾ ಅಂತ. ಸೊ ಪೇಮೆಂಟ್ ಬಂದಮೇಲೆ ಏನಾಗುತ್ತೆ ಅಂತಂದರೆ, ಸೊ ನಿಮಗೂ ಕೂಡ ಆಸೆ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಬರುತ್ತೆ ಅಂತ. ಸೊ ಫೈನಲಿ ನಿಮಗೆ ಟೋಪಿ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ ಈ ಒಂದು ಸ್ಕ್ಯಾಮರ್ಸ್ಗಳು. ಓಕೆನಾ. ಸೊ ಕೆಲವೊಂದು ಮೆಸೇಜ್ಗಳನ್ನ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು, ನನಗೆ ಈ ಒಂದು ಮೆಸೇಜ್ ಬಂದಿದ್ದು 17 ಏಪ್ರಿಲ್ 2025 ಮೆಸೇಜ್ ಬಂದಿದ್ದು. ಸೊ ಈ ಒಂದು ನಂಬರ್ ನಾನು ಬ್ಲರ್ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಹಾಯ್ ಅಂತ ಕಳಿಸಿದ್ದಾರೆ, ಹೂ ಆರ್ ಯು ಅಂತ ಕಳಿಸಿದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ ಏನೇನು ಅಂತ. ಸೊ ನಮ್ಮದು ಈ ರೀತಿ HR ಅಂದರೆ ಹಾಯ್ ಐ ಆಮ್ HR ಅಂತ ಹಾಕಿದ್ದಾರೆ. ಯಾವುದೋ ಒಂದು ಕಂಪ್ನಿನ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಲವೊಂದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಇದು ಏನೋ ಗೂಗಲ್ ಮ್ಯಾಪು ರೇಟಿಂಗ್ಸ್ ಅಂತೆ. ಗೂಗಲ್ ಮ್ಯಾಪಲ್ಲಿ ರೇಟಿಂಗ್ಸ್ ಕೊಟ್ಟರೆ ಯಾವುದೋ ಒಂದು ಲೊಕೇಶನ್ ಕಳಿಸ್ತಾರೆ. ರೇಟಿಂಗ್ಸ್ ಕೊಟ್ಟರೆ ಈ ರೀತಿ ಕೆಲವೊಂದು ಅಮೌಂಟ್ ಕೊಡ್ತಾರೆ ಅಂತಬಿಟ್ಟು ಏನೋ ಹೇಳ್ತಾ ಇದ್ದಾರೆ. ಸೊ 120, 50, 1200 to 2400 ಡೈಲಿ ಇನ್ಕಮ್ ಅಂತೆ. ಓಕೆನಾ. ಈ ರೀತಿ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ. ಸೊ 3 to 5 ಪರ್ ಟಾಸ್ಕ್, ಅಂದರೆ 5 ಮಿನಿಟ್ಸ್ ಅಂತೆ. 3 to 5 ಮಿನಿಟ್ಸಲ್ಲಿ ಇವರು 120 ರೂಪೀಸ್ ಕೊಡ್ತಾರಂತೆ. 3 to 5 ಮಿನಿಟ್ಸು ಅಂದರೆ ಎಷ್ಟಾಯಿತು? ಹೆವಿ ಅಮೌಂಟ್ ಆಯಿತು. ಅಂದರೆ ಯಾವ ರೀತಿ ಅಂದರೆ, ಇವರು ಮೈಂಡ್ ಹೆಂಗೆ ವಾಶ್ ಮಾಡ್ತಾರೆ ಅಂತಂದರೆ, ಸೊ ಇಷ್ಟು ಆರಾಮಾಗಿ ಮನೆ ಕೂತ್ಕೊಂಡು ಮಾಡ್ಬೋದಾ ಅನ್ನಂಗೆ ಆಗ್ಬಿಡುತ್ತೆ. ಸೊ ಸ್ಟಾರ್ಟಿಂಗ್ ಪೇಮೆಂಟ್ ಕೂಡ ಹಾಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ, ಬೈ ಚಾನ್ಸ್ ಹಾಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಆವಾಗಿಂದ ನಿಮಗೆ ಆಸೆ ಜಾಸ್ತಿ ಆಗುತ್ತೆ. 120 ರೂಪೀಸು ಹಾಕಿದ್ದೀವಿ, ಇನ್ನೂ ಜಾಸ್ತಿ ಬರ್ಬೋದು ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಜಾಸ್ತಿ ಹಾಕಕ್ಕೆ ಹೋಗ್ತೀರಾ. ಆವಾಗ ಫೈನಲ್ಲ ಒಂದು ದೊಡ್ಡ ಅಮೌಂಟಿಗೆ ಹೋಗ್ಬಿಟ್ಟು ಅಂದರೆ ನಿಮ್ಮ ಅಮೌಂಟ್ ಲಾಕ್ ಆಗುತ್ತೆ. ಓಕೆನಾ. ಈ ರೀತಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫೋನ್ ನಂಬರ್ ಇದೆಯಲ್ಲ, ಇದು ಕೂಡ ಫೇಕ್ ಆಗಿರಬಹುದು ಅಂತ ಹೇಳ್ತಾ ಇದ್ದೀನಿ, ನನಗೂ ಕೂಡ ಗೊತ್ತಿಲ್ಲ. ಓಕೆನಾ. ಸೊ ಈ ರೀತಿ ಒಂದು ಸ್ಕ್ಯಾಮ್ ಮೆಸೇಜ್ ಬರ್ತಾ ಇರ್ತದೆ. ಇನ್ನೊಂದು ಮೆಸೇಜ್ ರೀಸೆಂಟಾಗಿ ಒಂದು ಬಂದಿದೆ, ಅದನ್ನು ತೋರಿಸಿ ನೋಡಿ. ಓಕೆ, ಈ ಒಂದು ಮೆಸೇಜು ಸೊ ನೋಡ್ತಿರ್ಬೋದು, ಇದರಲ್ಲಿ ಯಾವುದೋ ಒಂದು ಫೋಟೋ ಹಾಕಿರ್ತಾರೆ, ಮತ್ತು ನಂಬರ್ ಕೂಡ ಯಾವುದೋ ಒಂದು ಡಿಫ್ರೆಂಟ್ ಆಗಿದೆ, ಯಾವುದೋ ಗೊತ್ತಿಲ್ಲ. ಮತ್ತು ಹೂ ಆರ್ ಯು ಅಂತ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟು ಏನು ಅಂತ. ಸೊ ಅವರು HR ಮತ್ತು ಈ ಒಂದು ಕಂಪ್ನಿ ಇದೆ, ಅದಕ್ಕೆ ವರ್ಕ್ ಫ್ರಮ್ ಹೋಮ್ನ ಕ್ಯಾಂಡಿಡೇಟ್ನ ಹೈರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿರ್ತಾರೆ. ಸೊ ಆ್ಯಕ್ಚುಲಿ ಇವರೊಂದು ಕುರಿನ ಹುಡುಕ್ತಾ ಇರ್ತಾರೆ, ಕುರಿ ಮೇಯ್ಸೋಕ್ಕೆ ಅಂತ. ಓಕೆನಾ. ಓಕೆ, ಅದ್ರ ಬಗ್ಗೆ ಹೇಳಿದ್ದಾರೆ 2000 to 8000. ಇವನು ಫುಲ್ ಲೆಜೆಂಡ್ ಗುರು. 2000 to 8000 ಪರ್ ಡೇ. ಎಂಥ ಗ್ರ್ಯಾಜುಯೇಟ್ಸ್ಗಳು ಅಂದರೆ ಇವಾಗ ಈಗ ತಾನೇ ಇಂಜಿನಿಯರಿಂಗ್ ಔಟ್ಪುಟ್ ಆಗಿರೋರು ಬೇಸಿಕ್ ಸ್ಯಾಲ್ರಿ ಐ ಥಿಂಕ್ ಅಂತ ಹೇಳ್ತಾಯಿದ್ದೀನಿ, ಎಕ್ಸಾಕ್ಟ್ಲಿ ಹೇಳ್ತಾಯಿಲ್ಲ. ಒಬ್ಬರಿಗೆ ವೇರಿ ಆಗ್ಬೋದು ಅಥವಾ ಜಾಸ್ತಿ ಇರ್ಬೋದು, ಕಡಿಮೆ ಇರೋದು. ಅರೌಂಡ್ ಆನ್ ಆ್ಯಂಡ್ ಅವರ್ ರೌಂಡ್ ಫಿಗರ್ ಒಂದು 800 ರೂಪಾಯಿ ಪರ್ ಡೇ ಇರಬಹುದು. ಓಕೆನಾ. ಇದರಲ್ಲಿ ನಿಮಗೆ ನೀವು ನೋಡ್ತಿರ್ಬೋದು 2000 to 8000 ಅಂತಂದರೆ, ಸೊ ಇರ್ಬೋದು. ಸುಮ್ಮನೆ ಟ್ರೈ ಮಾಡೋಕ್ಕೆ ಏನೋ ಅಂದ್ಬಿಟ್ಟು ಟ್ರೈ ಮಾಡಿದ್ರೆ ಅಲ್ಲಿ ನೀವು ತಗ್ಲಾಕೊಂತೀರ. ಮೊದಲು ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ, ಇದರಲ್ಲಿ ನಿಮಗೆ 1400 ಏನೋ ಪೇಮೆಂಟ್ ಆಗಿದೆ ಅಮೌಂಟ್ ಕಳಿಸಿದ್ದಾರೆ. ಅಂದರೆ ಈ ರೀತಿ ಪೇಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಒಂದು ನಂಬಿಕೆ ಬರುತ್ತೆ ಅಂತಂದ್ಬಿಟ್ಟು ಮಾಡಿರ್ತಾರೆ. ಸೊ ಕೆಲವೊಬ್ರು ಇದನ್ನ ಈ ಥರ ಸ್ಕ್ಯಾಮ್ಗಳ ಬಗ್ಗೆ ಗೊತ್ತಿಲ್ಲದವರು ಏನು ಮಾಡ್ತಾರೆ ಅಂತಂದರೆ, ಈಗೂ ಇರ್ಬೋದಾ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಆಗ್ಬಿಡ್ತಾರೆ ಚಾಟ್ ಮಾಡೋಕೆ ಅವ್ರ ಜೊತೆ. ನೀವು ಯಾವಾಗ ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವ್ರು ಅನ್ಕೊಂತಾರೆ ಹಳ್ಳಕ್ಕೆ ಬೀಳ್ತೈತೆ ಕುರಿ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತಾರೆ. ಸೊ ಈ ರೀತಿ ಇರುತ್ತೆ. ಆವಾಗ ಫೈನಲ್ ನಾನು ಹೇಳ್ತಿದ್ದಿಲ್ಲ, ನೀವು ಪೇಮೆಂಟ್ನ ಕೆಲವೊಬ್ಬರು ಕಮೆಂಟ್ ಮಾಡ್ಬೋದು, ಗುರು ಪೇಮೆಂಟ್ನ ಸ್ಟಾರ್ಟಿಂಗ್ ಬರುತ್ತಾ ರಿಸೀವ್ ಮಾಡ್ಬಿಟ್ಟು ಬ್ಲಾಕ್ ಮಾಡ್ಬಿಡೋಣ ಬಿಡು ಗುರು ಅಂತ. ಸೊ ಆ ಒಂದು ಮನಿ ಬರುತ್ತಲ್ಲ, ಆ ಮನಿ ಬೇರೆಯವ್ರು ಕೂಡ ಸ್ಕ್ಯಾಮ್ ಆಗಿರ್ಬೋದಲ್ಲ, ಆ ಒಂದು ಸ್ಕ್ಯಾಮಲ್ಲಿ ನೀವು ಸಿಗಾಕಂತೀರಾ. ಸುಮ್ಮನೆ ಈ ರೀತಿ ಟೆಲಿಗ್ರಾಮು ಅಥವಾ ಈ ಒಂದು ವಾಟ್ಸಪ್ ಕಡೆಯಿಂದ ಬರುತ್ತಲ್ಲ ಈ ಒಂದು ಟಾಸ್ಕ್ಗಳು, ವರ್ಕ್ ಫ್ರಮ್ ಹೋಮ್ ಅಂತ. ಸೊ ಎಲ್ಲದೂ ಹೇಳ್ತಿಲ್ಲ, ಇನ್ನೊಂದು ಹೇಳ್ತಾಯಿದ್ದೀನಿ, ಎಲ್ಲ ವರ್ಕ್ ಫ್ರಮ್ ಹೋಮು ನಾನು ಹೇಳ್ತಾ ಇಲ್ಲ. ಓಕೆ, ಇಂಥ ರಿವ್ಯೂ ಆಗಿರ್ಬೋದು. ನಾನು ಈ ಒಂದು ವೀಡಿಯೋ ಮಾಡ್ತಿರೋದು ನನ್ನ ಎಕ್ಸ್ಪೀರಿಯೆನ್ಸ್ ಅಂತ ಅಲ್ಲ, ಕೆಲವೊಂದು ನಾನು ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಬೇರೆ ವೀಡಿಯೋಸ್ನ ನೋಡ್ಬಿಟ್ಟೆ ನಾನು ಬಂದು ಹೇಳ್ತಾ ಇರೋದು. ಅಂದರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿರುತ್ತಲ್ಲ, ಆ ಒಂದು ವೀಡಿಯೋಸ್ನ ನಾನು ಬಂದು ಹೇಳ್ತಾ ಇರೋದು. ಬಟ್ ನನಗೂ ಒಂದು ಮೆಸೇಜ್ ಬಂದಿತ್ತು, ಅದೊಂದು ಪ್ರೂಫ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಒಂದು ಮಾಡಿದ್ದೀನಿ. ನಾನು ಮುಂದೆ ಟೈಪ್ ಮಾಡೋಕ್ಕೆ ಹೋಗಿಲ್ಲ, ಏನಕ್ಕೆ ನಾನು ಆ ಒಂದು ಪ್ರಾಬ್ಲಮ್ಗೆ ಸಿಗಾಕೋಕ್ಕೆ ರೆಡಿ ಇಲ್ಲ. ಓಕೆನಾ.
ಸೊ ಇಂಥ ಮೆಸೇಜ್ಗಳು ಬಂತು ಅಂದರೆ ಆದಷ್ಟು ಅವಾಯ್ಡ್ ಮಾಡಿ. ಸ್ಟಾರ್ಟಿಂಗ್ ಇಂಜಿನಿಯರಿಂಗ್ ಓದಿರ್ತೀರ, ಗ್ರ್ಯಾಜುಯೇಟ್ ಆಗಿರ್ತೀರ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ತೀರ, ಏನೋ ಒಂದು IT ಏನೋ ಮಾಡಿರ್ತೀರ, ಇಮಿಡಿಯೇಟಾಗಿ ಯಾರೂ ಕೂಡ ಕೆಲಸ ಸಿಗೋಲ್ಲ. ಸ್ವಲ್ಪ ಎಫರ್ಟ್ ಕೂಡ ಹಾಕಬೇಕಾಗುತ್ತೆ. ಸೊ ಕೆಲವೊಂದು ಟೈಮ್ ಕೂಡ ತಗೊಳುತ್ತೆ. ಆದಷ್ಟು ನಿಮ್ಮ ಸ್ಕಿಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಈ ರೀತಿ ಶಾರ್ಟ್ಕಟ್ಟಾಗಿ ಹೋಗೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಏನೋ ಒಂದು ತಿಳ್ಕೊಂಡಿದ್ದೀನಿ ಅಂತಂದರೆ, ಸೊ ಈ ಒಂದು ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.